ಹೌದು ಮಾವ, ಮನೇಲಿ ಅಮ್ಮ ಒಪ್ಪಲಿಲ್ಲ. ಬರೀ ಗಂಡು ಮಕ್ಳಿರೋ ಮನೆ, ಅದಕ್ಕೆ ಬೇಡ ಅಂದರು. ಅಮ್ಮಂಗೆ ಅವ್ರದ್ದೇ ಆದ ಟೆನ್ಷನ್ಗಳಿದೆ ಮಾವ. ಅದು ಅಲ್ಲದೆ ರುಕ್ಕು ಕೆಲಸ ವಹಿಸ್ಕೊಳ್ಳೋದಕ್ಕೂ ಕೃಷ್ಣ ಎಲ್ಲ ಜವಾಬ್ದಾರಿಗಳನ್ನ ನಿಭಾಯಿಸೋದಕ್ಕೂ ತುಂಬ ವ್ಯತ್ಯಾಸ ಇದೆ ಮಾವ. ಇದು ಕೃಷ್ಣನ್ ಸ್ವಂತ ಮನೆ ಬಿಸ್ನೆಸ್ಸು. ಸ್ವಂತದ್ದು ಅಂತಂದರೆ ಜವಾಬ್ದಾರಿ ಜಾಸ್ತಿ ತಗೋತಾರೆ. ಕಲ್ಯಾಣಿ, ನೀನು ಗೊತ್ತಿಲ್ಲಮ್ಮ, ನಾನೇನೋ ನಿನ್ನ ಮಾತು ಕೇಳಿ ಎಲ್ಲ ಜವಾಬ್ದಾರಿಯನ್ನು ವಹಿಸಿದೆ ಅಂತ ಇಟ್ಕೊ. ನಂಬರ್ 1 ಬೇಜವಾಬ್ದಾರಿ ಮನುಷ್ಯ ಅವನು. ಎಲ್ಲನೂ ರಾಡಿ ಮಾಡಿಬಿಟ್ರೆ ಏನು ಮಾಡಲಿ ನಾನು? ಆಮೇಲೆ ನಾನು ಇವನೇ ಹೇಗಬೇಕು. ಆ ಥರ ಏನಾದರೂ ಆದರೆ ನಾವೆಲ್ಲರೂ ಸೇರಿ ಮ್ಯಾನೇಜ್ ಮಾಡೋಣ ಮಾವ. ಈ ದೊಡ್ಡ ದೊಡ್ಡ ಬಿಸ್ನೆಸ್ ನಡೆಸೋರೆಲ್ಲ ಇದೇ ಥರ ಅಲ್ವಾ ಮಾಡೋದು? ಸರಿ, ಆಯಿತು. ನಿನ್ನ ಸಮಾಧಾನಕ್ಕೆ ಇದೊಂದು ಅವಕಾಶ ಕೊಡ್ತೀನಿ. ಸರ್, ನಾನು ಕೆಲಸ ಶುರು ಮಾಡೋಕ್ಕೆ ರೆಡಿ ಸರ್. ನನಗೆ ಹೋದ ತಿಂಗಳದು ಪರ್ಚೇಸ್ ಫೈಲ್ಸ್ ಬೇಕು, ಯಾರ್ಯಾರ್ದು ಎಂಟ್ರಿ ಆಗಿದೆ ಅಂತ ಚೆಕ್ ಮಾಡೋದಕ್ಕೆ. ಅಲ್ಲ, ನೀನು ನಮ್ಮ ಅಂಗಡಿಯಲ್ಲಿ ಕೆಲಸ ಮಾಡೋದಕ್ಕೆ ಅಮ್ಮ ಒಪ್ಕೊಂಡ್ರಾ? ನೀನು ಬಂದು ತುಂಬ ಒಳ್ಳೇದಾಯ್ತು ರುಕ್ಕು. ಈಗಷ್ಟೇ ಮಾವಾಗ ಹೇಳ್ತಾ ಇದ್ದೆ, ರುಕ್ಕು ಕೆಲ್ಸಕ್ಕೆ ಬರ್ತಾಳೋ ಇಲ್ವೋ, ಅಮ್ಮ ಬಿಡ್ತಾರೋ ಇಲ್ವೋ ಅಂತ. ಅಕ್ಕ, ಅಮ್ಮನೇ ಕೆಲ್ಸಕ್ಕೆ ಹೋಗು ಅಂತ ಹೇಳಿದ್ದು. ಮನೆಗೆ ಕೆಲಸ ಮುಗಿದ ತಕ್ಷಣ ಬೇಗ ಟೈಮಿಗೆ ಬಂದ್ಬಿಡು ಅಂತ ಹೇಳಿದ್ರು. ಅದೊಂದೇ ಯೋಚನೆ ಅವ್ರಿಗೆ. ಹಾಗೆ ಕುರ್ಕುಲ್ ತಿಂಡಿನೂ ಕಳಿಸಿದ್ದಾರೆ, ಎಲ್ರಿಗೂ ತಿನ್ನೋಕ್ಕಾಗುತ್ತೆ ಅಂತ. ವೆರಿ ಗುಡ್, ವೆರಿ ಗುಡ್. ಅಮ್ಮಂಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳಮ್ಮ. ವಿನಯ್, ರುಕ್ಕಿಗೆ ಬೇಕಾಗಿರೋ ಫೈಲ್ಸ್ನೆಲ್ಲ ತಲುಪಿಸ್ಬಿಡು. ಖಂಡಿತಪ್ಪ. ರುಕ್ಕು, ನಿನ್ನ ಜವಾಬ್ದಾರಿ ಏನು ಗೊತ್ತಾ? ಅಕೌಂಟ್ಸು ಮತ್ತು ಡಿಸೈನಿಂಗ್, ಇವೆರಡರ ಬಗ್ಗೆ ಏನೇ ಮಾಹಿತಿ ಬೇಕಾದರೂ ನನ್ನ ಕೇಳು, ಇಲ್ಲಾಂದ್ರೆ ವಿನಯನ್ ಕೇಳು. ನೀನು ವರ್ಕ್ ಫ್ರಮ್ ಹೋಮ್, ಇದೇ ಹೋಮ್. ಅರ್ಥ ಆಯ್ತಾ? ಇನ್ನೇನಾದರೂ ತರೋದು, ಹೊರೋದು, ಎತ್ಕೊಂಡ್ಬರೋದು, ಎತ್ಕೊಂಡು ಹೋಗೋದು ಈ ಥರ ಇತ್ತು ಅಂದರೆ ಇನ್ನೊಬ್ಬ ಇದ್ದಾನೆ ಮನೆಯಲ್ಲಿ, ಅವನ ವಯಸ್ಸು. ಏನು ವಿನಯ್? ಅವ್ರಿಗೆ ಏನೇನು ಬೇಕು ಅದನ್ನು ಸರಿಯಾಗೆಲ್ಲ ಸಪ್ಲೈ ಮಾಡು. ಖಂಡಿತ. ಆ ವಿಂಡ್ಸರ್ ಮೇನಲ್ಲಿ ಮೀಟಿಂಗ್ ಇತ್ತಲ್ಲ, ಎಷ್ಟು ಗಂಟೆಗೆ ಅದು? ಅಪ್ಪ, ಅರ್ಧ ಗಂಟೆಲಿ ಇದೆಯಪ್ಪ. ಹೌದಾ? ಓಕೆ, ಡ್ರೈವರ್ ಬಂದಿಯಾನಲ್ಲ? ಹಾಂ, ಬಂದಿಯಾ. ನನಗೆ ಮೀಟಿಂಗ್ ಅಟೆಂಡ್ ಮಾಡ್ಕೊಂಡು ಬರ್ತೀನಿ. ಹಾಂ ಸರಿ. ನೀವು ಸ್ವಲ್ಪ ರುಕ್ಕು ಕಡೆ ಗಮನ ಇರಲಿ. ಸರಿ, ಬರಲಾ? ಹಾಂ, ಟೇಕ್ ಕೇರ್. ಸರಿ. ಗೊತ್ತಿ ಮಗಳೇ, ಥ್ಯಾಂಕ್ ಯು ಸರ್. ಗಾಡ್ ಬ್ಲೆಸ್ ಯು. ಒಳ್ಳೇದಾಗಲಿ, ಚೆನ್ನಾಗಿ ಕೆಲಸ ಮಾಡು. ರುಕ್ಕು ನಾನು ಎಲ್ಲ ಅರೇಂಜ್ ಮಾಡಿರ್ತೀನಿ. ಓಕೆ. ತಗೋ ರುಕ್ಕು, ಇವತ್ತಿಂದ ಕೆಲಸ ಶುರು ಮಾಡ್ತಿದ್ಯಾ. ಐ ವಿಶ್ ಯು ದ ಬೆಸ್ಟ್. ಓಕೆ, ಕೂತ್ಕೋ. ಥ್ಯಾಂಕ್ ಯು ಬಾಬಾ. ಅಣ್ಣನ ಹೆಸರು ಹೇಳ್ಕೊಂಡು ನಾನು ಇವಳನ್ನ ದೂರ ಇಡೋಣ ಅಂತ ಪ್ಲಾನ್ ಮಾಡಿದ್ದೆ. ಆದರೆ ಅವನ ಹೆಸರು ಹೇಳ್ಕೊಂಡು ಇವಳು ಒಳಗೆ ಬರ್ತಿದ್ದಾಳೆ. ಅಣ್ಣ ಹೇಳಿದಾನೆ ಅಂದಮೇಲೆ ಕೆಲಸ ಶುರು ಮಾಡ್ಬೇಕು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಅಕ್ಕ. ಕೂತ್ಕೋ. ಇಟ್ರಾ ರುಕ್ಮಿಣಿ, ಏನು ಹಂಗಂದ್ರೆ? ಆಫೀಸಲ್ಲಿ ನನ್ನ ಹೆಸರು ರುಕ್ಮಿಣಿ ಅಂತ. ಆಫೀಸಾ? ಯಾವ ಆಫೀಸು? ಇದೇ ನನ್ನ ಆಫೀಸ್. ಸೇರ್ಕೊಂಡ್ಬಿಟ್ಯಾ? 10 ತಾರೀಕೆ. ಸೂಪರ್ ಕಡೆ. ನಾವು ಕೆಲಸ ಮಾಡ್ತಿರೋದು ಕಾಣಿಸ್ತಿದೆ ತಾನೆ, ಪ್ಲೀಸ್ ಡಿಸ್ಟರ್ಬ್ ಮಾಡಬೇಡ. ಓಕೆ ಓಕೆ ಓಕೆ. ನಮ್ಮ ಕಡೆಯಿಂದ ನಿಮ್ಗೆ ಏನಾರ ಕೆಲಸ, ಸೇವೆ ಬೇಕಿದ್ರೆ ಹೇಳಿ, ಜಮಾಯಿಸ್ಬಿಡೋಣ. ಆಕ್ಚುಲಿ ನಿನ್ನ ಹೆಲ್ಪ್ ಬೇಕು. ಕೂತ್ಕೊಳ್ಳಿ. ಪರವಾಗಿಲ್ಲ, ಇಲ್ಲೇ ಇರ್ತೀನಿ. ಇಲ್ಲಿ ನಾಳೆ ಬರ. ನೋಡ್ಬೇಕು, ಇವೆಲ್ಲ ಓದ್ಕೊಡ್ರೆ ಸಪ್ಲೈಸ್ ಅಕೌಂಟ್ಸು. ಇದು ನೀನು ಪರ್ಸೆಂಟೇಜಲ್ಲಿ ಪರ್ಚೇಸ್ ಆರ್ಡರ್ಸ್ ಅಂತ ಇರುತ್ತೆ, ಅದ್ರ ಜೊತೆ ಕ್ರಾಸ್ ಚೆಕ್ ಮಾಡು. ಯಾವುದು ಮ್ಯಾಚ್ ಆಗಲಿ ಅಂದ್ರೆ ಅದಕ್ಕೆ ಮಾರ್ಕ್ ಮಾಡು.
ಕೆಲಸ ಹೆಂಗೆ ಅಂತ ಹೋಗ್ತಾ ಹೋಗ್ತಾ ನಾನು ಹೇಳ್ಕೊಡ್ತೀನಿ, ಓಕೆನಾ? ಸಾಫ್ಟ್ವೇರ್ ಏನಾದರೂ ಓಪನ್ ಮಾಡಬೇಕಾ ಮೇಡಮ್? ಬೇಡ ಬೇಡ, ಸದ್ಯಕ್ಕೆ ನಿಲ್ಲಿ ಸ್ಪ್ರೆಡ್ಶೀಟ್ ಇಷ್ಟೇ. ಫಾರ್ಮ್ಯಾಟ್ನ ನನಗೆ ಕಳ್ಸ್ಕೊಡ್ತೀನಿ. ಎಂಟ್ರಿ ಮಾಡಬೇಕು, ಎಂಟ್ರಿ ಮಾಡೋದೇನು ಅಷ್ಟು ಕಷ್ಟ ಇಲ್ಲ. ಏನ್ರ ಮಾತಾಡ್ತಾ ಇದ್ದೀರಾ? ಇವೆಲ್ಲ ಒಂದು ಚೂರು ಅರ್ಥ ಆಗ್ತಿಲ್ಲ ನನಗೆ. ಮೀಟ್ರು ಏನೋ ಕೂತ್ಕೊ ಒಂದೆ, ಪರವಾಗಿಲ್ಲ, ಅದೇನು ಹೇಳು. ನೋಡೋ ಇಲ್ಲಿ, ಇದು ಸಪ್ರೇಟ್ ಕಾಂಟ್ಯಾಕ್ಟ್ ಲಿಸ್ಟು. ಎಲ್ಲ ಫೋನ್ ನಂಬರ್ಗಳನ್ನ ಅಪ್ಡೇಟ್ ಮಾಡು. ಅರ್ಧಕ್ಕರ್ಧ ಹಳೇದಾಗೋದು. ಇಷ್ಟೇನಾ? ಅಷ್ಟೇ. ಮೊದಲು ಇದು ಮಾಡು, ಇವತ್ತಿಗೆ ಸಾಕು. ತಗೋ. ಬಾ, ಒಂದು ನಿಮಿಷ. ಹಲೋ, ಇದೇನಲ್ಲ ವೇಟರ್ ಥರ ಟ್ಯಾಬ್ ಇಟ್ಕೊಂಡು ನಿಂತಿದ್ಯಲ್ಲ, ಕೆಲಸ ಶುರು ಹಚ್ಕೋ. ಅಲ್ಲ, ಇದೆಲ್ಲ ಕೆಲಸ ನಾನು ಮಾಡ್ಬೇಕಾ? ನಮ್ಮ ಡಾನ್ ನೋಡಿದ್ರೆ ಯುದ್ಧಗಳೇ ಆಗೋಗ್ತವೆ ಅಷ್ಟೇ. ಎಂಥದ್ದು ಆಗಲ್ಲ. ಸದ್ಯಕ್ಕೆ ನೀನು ನನಗೆ ರುಗುಗೆ ಹೆಲ್ಪ್ ಮಾಡಬೇಕು, ಅದೇ ನಿನ್ನ ಮೊದಲನೇ ಕೆಲಸ. ಅಪ್ಪ ತಂದೆ, ಯಾಕೋ ನನ್ನ ಮಠಕ್ಕೆ ಸೇರಿಸೋ ಪ್ರೋಗ್ರಾಮ್ ಹಾಕೊಂಡಿದ್ಯಾ ಅನ್ಸುತ್ತೆ. ಲವ್, ಇದನ್ನೆಲ್ಲ ಡಾನ್ ನೋಡಿದ್ರೆ ಬಿಸ್ನೆಸ್ ಅಲ್ಲಿ ತಲೆ ಆಗ್ತಿದ್ಯಾ ಅಂತ ಒದ್ದು ಒಳಗ